ಪವರ್ ಫೈಟಿಂಗ್ ನಡುವೆ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆ ಒಂದು ನಡೆದಿದೆ. ನಾಯಕತ್ವ ಬದಲಾವಣೆ ಗುಸಿಗುಸು ಪಿಸುಪಿಸು ಮಧ್ಯ ಡಿಕೆಶಿಯವರ ಕಡೆಗಣನೆಯನ್ನೇ ಆಗಿದ್ಯಾ ಅಂತ. ನಾಯಕತ್ವ ಬದಲಾವಣೆ ಗುಸುಗುಸು ಪಿಸುಪಿಸು ಮಧ್ಯ ಡಿಕೆಶಿ ಕಡೆಗಣನೆ. ತುಮಕೂರು ಸಾಧನ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಕಡೆಗಣನೆ ಆಯ್ತಾ? ಈ ಸಾಧನ ಸಮಾವೇಶ ಸರ್ಕಾರದ್ದೋ ಅಥವಾ ಶಕ್ತಿ ಪ್ರದರ್ಶನದ್ದೋ ಅಂತ. ಡಿಕೆ ಶಿವಕುಮಾರ್ ಇಲ್ಲದೆ ಕಾಂಗ್ರೆಸ್ ಸಾಧನ ಸಮಾವೇಶ ಉದ್ಘಾಟನೆಯಾಗಿದೆ. ತಿರುಪತಿಯಿಂದ ಡಿಕೆ ಶಿವಕುಮಾರ್ ಅವರು ಬರೋದು ತಡ ಆಯಿತು. ಅದೇ ನೆಪವನ್ನ ಇಟ್ಕೊಂಡು ಸಮಾವೇಶಕ್ಕೆ ಚಾಲನೆಯನ್ನ ಸಿಕ್ಕಿದೆ. ಪವರ್ ಫೈಟಿಂಗ್ ನಡುವೆ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆ. ನಾಯಕತ್ವ ಬದಲಾವಣೆಯ ಗುಸುಗುಸು ಮಧ್ಯ ಇದೀಗ ಡಿಕೆ ಶಿವಕುಮಾರ್ ಅವರನ್ನ ಕಡೆಗಣನೆ ಮಾಡಲಾಗ್ತಾ ಇದೆಯಾ? ತುಮಕೂರಿನಲ್ಲಿ ಈ ಒಂದು ಸಾಧನ ಸಮಾವೇಶ ನಡೆದಿತ್ತು. ಇದು ಸರ್ಕಾರದ್ದೋ ಅಥವಾ ಶಕ್ತಿ ಪ್ರದರ್ಶನದ್ದೋ ಅಂತ. ಡಿಕೆ ಶಿವಕುಮಾರ್ ಇಲ್ಲದೆ ಕಾಂಗ್ರೆಸ್ ಸಾಧನ ಸಮಾವೇಶ ಕಾರ್ಯಕ್ರಮ ಶುರುವಾಗಿದೆ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿರುವಂತದ್ದು, ಅವರನ್ನೇ ಬಿಟ್ಟು ಈಗ ಕಾರ್ಯಕ್ರಮದ ಉದ್ಘಾಟನೆಯಾಗಿರುವಂತದ್ದು ಸಾಧನ ಸಮಾವೇಶ. ಈ ಒಂದು 3 ವರ್ಷ ಪೂರ್ಣಗೊಂಡಿರುವಂತದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ರಾಜ್ಯದಲ್ಲಿ. ಈ ಸಾಧನ ಸಮಾವೇಶ ಸರ್ಕಾರದ್ದೋ ಅಥವಾ ಶಕ್ತಿ ಪ್ರದರ್ಶನವೋ? ಡಿಕೆ ಶಿವಕುಮಾರ್ ಅವರನ್ನ ಕಡೆಗಣಿಸ್ತಾ ಅಂತ ಕಾಂಗ್ರೆಸ್ ಈಗ ತಿರುಪತಿಗೆ ಭೇಟಿಯನ್ನ ನೀಡಿದ್ರು. ಡಿಕೆ ಶಿವಕುಮಾರ್ ಅವರು ಬರೋದು ತಡ ಆಗುತ್ತೆ, ತಡವಾದ ನೆಪವನ್ನೇ ಇಟ್ಕೊಂಡು ಸಮಾವೇಶಕ್ಕೆ ಚಾಲನೆಯನ್ನ ಕೊಟ್ಟರು ಕಾಂಗ್ರೆಸ್ನಲ್ಲಿ ಅಂತ. ಪವರ್ ಫೈಟಿಂಗ್ ನಡುವೆ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆ ಇದು. ನಾಯಕತ್ವ ಬದಲಾವಣೆಯ ಒಂದು ಗುಸುಗುಸು ಮಾತುಗಳು ಅಂತೆಕಂತೆಯ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಕಡೆಗಣನೆ ಆಗ್ತಾ ಇದೆಯಾ? ಈ ಸಾಧನ ಸಮಾವೇಶ ಸರ್ಕಾರದ್ದು ಅಥವಾ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವೋ ಅಂತ. ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿರುವಂಥದ್ದು, ಅವರನ್ನ ಬಿಟ್ಟು ಈಗ ಕಾರ್ಯಕ್ರಮ ಚಾಲನೆ ಆಗಿರುವಂಥದ್ದು, ಉದ್ಘಾಟನೆ ಆಗಿರುವಂಥದ್ದು. ತಿರುಪತಿಯಿಂದ ಡಿಕೆ ಶಿವಕುಮಾರ್ ಅವರು ಬರೋದು ತಡವಾಗುತ್ತೆ. ಅದೇ ಒಂದು ನೆಪವನ್ನ ಹಿಡ್ಕೊಂಡು ಈಗ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿರೋದು ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಗಮನಿಸ್ತಾ ಹೋಗೋದಾದ್ರೆ ಡಿಕೆ ಶಿವಕುಮಾರ್ ಅವರನ್ನ ಕಡೆಗಣಿಸ್ತಾ ಇದ್ದಾರಾ ಅಂತ. ಇದು ಸರ್ಕಾರದ ಕಾರ್ಯಕ್ರಮ ಆಗಿರುವಂಥದ್ದು ಅಥವಾ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವೋ ಅಂತ ಪ್ರಶ್ನೆಗಳು ಎದ್ದಿರುವಂಥದ್ದು. ತಿರುಪತಿಯಿಂದ ಡಿಕೆ ಶಿವಕುಮಾರ್ ಬರೋದು ತಡ ಆಗುತ್ತೆ, ಅದೇ ನೆಪವನ್ನ ಇಟ್ಕೊಂಡು ಸಮಾವೇಶಕ್ಕೆ ಚಾಲನೆ ಕೊಟ್ಟಿರುವಂಥದ್ದು. ತುಮಕೂರಿನಲ್ಲಿ ಈ ಒಂದು ಸಾಧನ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ. ಇದೀಗ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನ ಈ ಒಂದು ಬೆಳವಣಿಗೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೋಗಿದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿ ಬರೋದು ತಡವಾಗಿದೆ ಡಿಕೆ ಶಿವಕುಮಾರ್ ಅವರು. ಇವತ್ತು ಸರ್ಕಾರಕ್ಕೆ 3 ವರ್ಷದ ಪೂರ್ಣಾವಧಿಯ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರುವಂಥದ್ದು. ಕಾರ್ಯಕ್ರಮದಲ್ಲಿ ಎಲ್ಲ ಸಚಿವರು, ಶಾಸಕರು, ಎಲ್ಲರೂ ಕೂಡ ಕಾರ್ಯಕರ್ತರು ಸೇರಿದಂತೆ ಅನೇಕ ಜನರು ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಇನ್ನೂ ಬಂದಿರಲಿಲ್ಲ. ಅಂದ್ರೆ ಆಂಧ್ರದಿಂದ ಇಲ್ಲಿಗೆ ಬರೋದಕ್ಕೊಂದು ಸ್ವಲ್ಪ ತಡ ಆಗಿತ್ತು, ಕಾಯ್ಬಹುದಾಗಿತ್ತೇನೋ ಡಿಕೆ ಶಿವಕುಮಾರ್ ಅವರು ಬರೋದಕ್ಕಾಗಿ. ಒಂದ್ ವೇಳೆ ಪ್ರೀತಿ ಇದ್ದಿದ್ರೆ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಸ್ಕೋರ ಕಾಯ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಈಗ ಡಿಕೆ ಶಿವಕುಮಾರ್ ಅವರನ್ನ ಕಡೆಗಣನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿರುವಂತದ್ದು ಬಗ್ಗೆ ಮಾಹಿತಿ ಏನಿದೆ? ಇಲ್ಲಿ ಕಡೆಗಣನೆ ಅನ್ನೋದು ನೇರವಾಗಿ ಹೇಳಕ್ ಬರೋದಿಲ್ಲ ಗಂಗಾ. ಬಿಕಾಸ್ ಏನಕ್ಕೆ ಅಂದ್ರೆ ಈ ಒಂದು ಕಾರ್ಯಕ್ರಮದ ವೇಳೆ ಏನು ಡಿ ಕೆ ಶಿವಕುಮಾರ್ ನಿನ್ನೆ ನೈಟ್ ತಿರುಪತಿಗೆ ತೆರಳಿರ್ತಾರೆ. ತಿರುಪತಿಗೆ ತೆರಳಿರೋ ಸಂದರ್ಭದಲ್ಲಿ ಏನು ತಿರುಪತಿಯಿಂದ ಬರೋದು ಸ್ವಲ್ಪ ತಡವಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಈ ಒಂದು ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ಒಂದು ಟೈಮಿಂಗ್ಸ್ ಆ ಟೈಮಿಂಗ್ಸ್ ಮೀರೋಗಿತ್ತು. ಜನರು ಕೂಡ ಜಾಸ್ತಿ ಸೇರಿದ್ರಿಂದ ಆ ಒಂದು ಸಮಯಕ್ಕೆ ಸರಿಯಾಗಿ ಏನು ಪ್ರೋಗ್ರಾಮ್ ನ ಮಾಡ್ಬೇಕು ಅನ್ನೋ ಒಂದು ವಿಚಾರ ಒಂದು ಅಂಶವನ್ನ ಇಟ್ಕೊಂಡು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ತಡವಾಗಿ ಬಂದು ಕೂಡ ಅದಕ್ಕೂ ಕೂಡ ಕ್ಷಮೆಯನ್ನ ಯಾಚಿಸಿರೋದು. ಏನೊಂದು ಜನ ಸೇರಿರ್ತಾರೆ, ಏನ್ ಕಾರ್ಯಕರ್ತರು ಸೇರಿರ್ತಾರೆ, ಆ ಒಂದು ಕಾರ್ಯಕರ್ತರಿಗೆ ಕ್ಷಮೆಯನ್ನು ಯಾಚಿಸಿರೋದು ತಡವಾಗಿತ್ತು. ಏನ್ ತಿರುಪತಿಗೆ ಹೋಗಿದೆ, ಆ ಒಂದು ವಿಚಾರದಲ್ಲಿ ತಡವಾಯ್ತು ಬರುವಂತದ್ದು ಅಂತ ಅವರೇ ಕೂಡ ಹೇಳ್ಕೊಂಡಿದ್ದಾರೆ ಗಂಗಾ. ಎಸ್, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ.